ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ಇಲ್ಲಿ ನೋಡಿ ಇಮೇಜಲ್ಲಿ ಕಾಣಿಸ್ತಾ ಇದೆಯಲ್ಲ ಡಿಸೈನು, ಅಸಿಮೆಟ್ರಿಕಲ್ ಡಿಸೈನ್ ಅಂತ ಹೇಳ್ತೀವಿ. ಈ ಬ್ಲೌಸ್ ಡಿಸೈನ್ನ ಮಾಡೋದು ಹೇಗೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆಲ್ರೆಡಿ ನನ್ನ ಫ್ರೆಂಡ್ಸ್ ಯಾರಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಫ್ರೆಂಡ್ಸ್. ಓಕೆ, ವಿತೌಟ್ ಫರ್ದರ್ ಡಿಲೇ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಪಿಕ್ಚರ್ ನಲ್ಲಿ ಕಾಣ್ತಾ ಇದೆ ಅಲ್ವಾ, ಎಲ್ಲಾ ಡಿಸೈನ್ ಸೇಮ್ ಇದೆ. ಬಟ್ ಅಂದ್ರೆ ಅದು ಮಾಡಿರೋ ಪ್ಯಾಟರ್ನ್ ಬೇರೆ ಬೇರೆ ತರ ಇದೆ. ಅಂದ್ರೆ ಸ್ಟೈಲ್, ಫಿನಿಶ್ ಮಾಡಿರೋ ಸ್ಟೈಲ್. ಓಕೆ, ಈ ತರ ನೆಕ್ ಡಿಸೈನ್ಸ್ ನಾವು ಅಸಿಮೆಟ್ರಿಕಲ್ ನೆಕ್ ಡಿಸೈನ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ನೆಕ್ ಡಿಸೈನ್ ಶೋಲ್ಡರ್ ಪಾಯಿಂಟ್ ಇಂದ ಮಿಡ್ ಪಾಯಿಂಟ್ ಇಂದ ಈಕ್ವಲ್ ಆಗಿ ಎರಡೂ ಕಡೆ ಒಂದೇ ತರ ಇದ್ರೆ ಡಿಸೈನ್, ಅದನ್ನ ಸಿಮಿಟ್ರಿಕಲ್ ಅಂತ ಹೇಳ್ತೀವಿ. ಕಾಣಿಸ್ತಾ ಇದೆಯಾ ಇಲ್ಲಿ ಡ್ರಾ ಮಾಡಿರೋದು? ಒಂದು ಸೈಡ್ ಶೋಲ್ಡರ್ ಒಂದ್ ಸೈಡ್ ಒಂದ್ ಡಿಸೈನ್, ಇನ್ನೊಂದ್ ಸೈಡ್ ಇನ್ನೊಂದ್ ಡಿಸೈನ್ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಅಸಿಮೆಟ್ರಿಕಲ್ ಅಂದ್ರೆ ಇಂಬ್ಯಾಲೆನ್ಸ್ ಡಿಸೈನ್ ಅಂತ ಹೇಳಿ ಹೇಳ್ತೀವಿ. ಕಾಣಿಸ್ತಾ ಇದೆಯಾ? ನಾನು ಈಗ ಡ್ರಾ ಮಾಡಿ ತೋರಿಸ್ತಿದ್ದೀನಲ್ಲ ಹಾಗೆ. ಸೊ ಈ ತರ ಪ್ಯಾಟರ್ನ್ ಅಥವಾ ಈ ತರ ಡಿಸೈನ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಓಪನ್ ಅಲ್ಲಿ ಮಾಡ್ಬೇಕಾಗತ್ತೆ. ಡ್ರಾಯಿಂಗ್ ಮಾಡ್ಬೇಕಾದ್ರೆ ಏನೇ ಆಗ್ಲಿ ಅಥವಾ ಕಟಿಂಗ್ ಮಾಡ್ಬೇಕಾದ್ರೆ ಫೋಲ್ಡಿಂಗ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಓಕೆನಾ? ಸೊ ಇಲ್ಲಿ ನಾನು ಇವಾಗ ನೋಡಿ ಪೇಪರ್ನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಬೇಸಿಕ್ ನಮ್ದು ಬ್ಲೌಸ್ ಏನ್ ಸೈಡ್ ಶೇಪ್ಸ್, ಆರ್ಮ್ ಹೋಲ್ ಏನೇನಿದೆ ಅದೆಲ್ಲ ನಾರ್ಮಲ್ ಆಗಿ ಮಾಡೋಣ. ಆ ನಂತರ ಈ ಡಿಸೈನ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಯಾವ ಅಳತೆಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಇವಾಗ ನಿಮ್ಗೆ ಮೆಷರ್ಮೆಂಟ್ಸ್ ಎಲ್ಲಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆನಾ? ಪೂರ್ತಿ ಉದ್ದ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 14. ಓಕೆ, ಸೊ ಅದಕ್ಕೆ ನಾನು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಸ್ಟಿಚಿಂಗ್ 1 ಇಂಚ್ ತಗೋತಾ ಇದ್ದೀನಿ. ಸೊ ಟೋಟಲ್ 15 ಇಂಚ್ ನಾನು ಮಾರ್ಕ್ ಮಾಡಿದ್ದೀನಿ. ಶೋಲ್ಡರ್ ಇಲ್ಲಿ ನಾನು ಕಾಣಿಸ್ತಾ ಇದೆ ನೋಡಿ 6.5 ತಗೋತಾ ಇದ್ದೀನಿ. ಎದೆ ಸುತ್ತಳತೆ ಬಂದು 40 ಇಂಚ್ ಆಗಿರೋದ್ರಿಂದ ಓಕೆ, ಸೇಮ್ ಶೋಲ್ಡರ್ ಅಂದ್ರೆ ಭುಜ ಎಷ್ಟು ತಗೊಂಡೆ ಫ್ರೆಂಡ್ಸ್? ಫೋಲ್ಡಿಂಗ್ ಇಂದ ನಾನು 6.5 ಇಂಚ್ ತಗೊಂಡಿದ್ದೀನಿ. ನಾನು ಬರಿತಾನೂ ಇದ್ದೀನಿ. ಸೊ ಹಾಗೆ ಕಂಕ್ಲು ಕೂಡ ಅಂದ್ರೆ ಆರ್ಮ್ ಹೋಲ್ ಕೂಡ ಐ ಆಮ್ ಗೋಯಿಂಗ್ ಟು ಟೇಕ್ 6.5. ಓಕೆ, ಎದೆ ಸುತ್ತಳತೆ ಬಂದು ನಂದು ಇದು 10. ಎದೆ ಸುತ್ತಳತೆ ಕಾಲ್ ಭಾಗ 40 ಇರೋದ್ರಿಂದ ಅದ್ರ ಕಾಲ್ ಭಾಗ 10 ಆಗುತ್ತೆ. 10 ಪ್ಲಸ್ 2 ಇಂಚು ಮಾರ್ಜಿನ್ಗೆ ಅಂತ ತಗೋತೀವಿ. ಇದ್ರದ್ದು ಸೊಂಟದ ಸುತ್ತಳತೆ ಒಂದು 36 ಇಂಚ್ ಇದೆ. ಸೊ ಕೆಳಗಡೆ ನಾವೇನ್ ಮಾರ್ಕ್ ಮಾಡ್ಬೇಕು ಹಾಗಾದ್ರೆ 36 ಕಾಲ್ ಭಾಗ ಎಷ್ಟಾಗ್ತದೆ? 9 ಪ್ಲಸ್ 1 ಇಂಚು ಏನಕ್ಕೆ? ಡಾಟ್ ಹೊಲಿಯೋದಕ್ಕೋಸ್ಕರ. ಸೊ ಈ ಪಾಯಿಂಟ್ ಮತ್ತೆ ಮೇಲ್ಗಡೆ ಪಾಯಿಂಟ್ ಜೊತೆ ಕನೆಕ್ಟ್ ಮಾಡಿ ಮೇಲೆ 2 ಇಂಚ್ ಮಾರ್ಜಿನ್ ತಗೊಂಡಿರೋದು. ಸೊ ಕೆಳಗಡೆನೂ ಅಷ್ಟೇ ತಗೊಂಡು ನಾನು ಒಂದು ಲೈನ್ ಹಾಕೊಳ್ತೀನಿ. ಓಕೆ, 2 ಇಂಚ್ ಇದೆ ಎಕ್ಸ್ಟ್ರಾ ಫಾರ್ ಇನ್ಲೆ. ಐ ಹೋಪ್ ಇದಿಷ್ಟು ಅರ್ಥ ಆಯ್ತಲ್ವಾ? ದಿಸ್ ಇಸ್ ದ ಬೇಸಿಕ್ ಡ್ರಾಯಿಂಗ್ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಡಾಟ್ ಡ್ರಾ ಮಾಡ್ಬೇಕು, ಹೌದಾ? ಸೊ ಆದ್ರೆ ಈ ಡಿಸೈನ್ಗೆ ನಾನು ಫುಲ್ ಎಲ್ಲ ಡಿಸೈನು ಎಲ್ಲ ಮಾರ್ಕ್ ಆದ್ಮೇಲೆ ನಿಮ್ಗೆ ಡಾಟ್ ಎಷ್ಟು ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಬ್ಯಾಕ್ ಟು ನೆಕ್ ಡೀಪ್ ಫಸ್ಟ್ ತಗೋತಾ ಇದ್ದೀನಿ. ಸೊ ಇದು ಬೋಟ್ ನೆಕ್ ಆಗಿರೋದ್ರಿಂದ ಡೀಪ್ 3.5, ಅಗಲ ಬಂದು ನಾನು 4 ಇಂಚ್ ತಗೊತಾ ಇದ್ದೀನಿ. ಸೊ ಈ ತರ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಮಾಡ್ಬಿಟ್ಟು ನಾನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ. ಸಾರಿ, 3.5 ಡೀಪ್ ತಗೊಂಡಿದ್ದು, ಕತ್ತಿನ ಅಗಲ ಬಂದು 4 ಇಂಚ್ ತಗೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್? ಇಷ್ಟ ಅರ್ಥ ಆಗಿದೆ ಅಲ್ವಾ? ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಕಂಕಳಿನ ಆಕಾರ ಕೊಡ್ತಾ ಇದ್ದೀನಿ. ಬ್ಯಾಕ್ ಆರ್ಮ್ ಹೋಲ್ ಶೇಪ್ 40 ಚೆಸ್ಟ್ ಆಗಿರೋದ್ರಿಂದ ಡಯಾಗ್ನಲಿ ಯು ಹ್ಯಾವ್ ಟು ಟೇಕ್ 1.5 ಅಂಡ್ ದೆನ್ ಟೇಕ್ ಅ ಮಿಡ್ ಪಾಯಿಂಟ್ ಆಫ್ ಆರ್ಮ್ ಹೋಲ್ ಲೆಂತ್. ಆರ್ಮ್ ಹೋಲ್ ಲೆಂತಿನ ಮಧ್ಯ ಭಾಗ ತಗೊಳ್ಳಿ ಮಿಡ್ ಪಾಯಿಂಟ್, ಅಂಡ್ ದೆನ್ ಗಿವ್ ಅ ಪರ್ಫೆಕ್ಟ್ ಪ್ರಾಪರ್ ಆರ್ಮ್ ಹೋಲ್ ಶೇಪ್ ನ. ಓಕೆನಾ? ಸೊ ಇದಿಷ್ಟು ನಮ್ಮ ಬೇಸಿಕ್ ಬಾಡೀಸ್ ಬ್ಲಾಕ್ ಅಂತ ಹೇಳ್ತೀವಿ. ಓಕೆನಾ? ಯಾವುದೇ ಏನು ಸ್ಯಾರಿ ಬ್ಲೌಸ್ ಬ್ಯಾಗ್ದು. ಈಗ ಏನ್ ಮಾಡೋಣ, ನಾನು ಪೇಪರ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆ ನಂತರ ನಿಮಗೆ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಸೊ ಪೇಪರ್ ಕಟ್ ಮಾಡಿದ ನಂತರ ನಮ್ಗೆ ಈಸಿ ಆಗ್ತದೆ ಆ ಡಿಸೈನ್ ಹೇಗ್ ಮಾಡ್ಬೇಕು, ಮತ್ತೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ ಫ್ರೆಂಡ್ಸ್. ಓಕೆನಾ? ಸೊ ದಟ್ ಈಸ್ ದ ರೀಸನ್ ಐ ಹ್ಯಾವ್ ಕಟ್ ದ ಪೇಜ್. ನಾನಿಲ್ಲಿ ಏನು ನೆಕ್ ಶೇಪು ಕೂಡ ಮಾಡಿಲ್ಲ. ಓಕೆ, ಸೊ ಹೇಗ್ ಮಾಡೋದು ಅನ್ನೋದು ಈಗ ತೋರಿಸ್ತೀನಿ ನೋಡಿ. ಓಪನ್ ಮಾಡ್ಕೊಂಡೆ, ಇಲ್ಲಿ ಏನ್ ಮಾರ್ಕ್ ಮಾಡಿದೀನಿ ಅದ ಸೇಮ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಆನ್ ದ ಅದರ್ ಸೈಡ್. ಈ ಕಡೆನೂ ಅಷ್ಟೇ ಸೆಂಟರ್ ಇಂದ 4 ಇಂಚ್ ತಗೊಂಡಿದ್ವಿ, ಹೌದಾ? ಹಾಗೆ ಈ ಕಡೆನೂ ಅಷ್ಟೇ 4 ಇಂಚ್ ತಗೋತೀನಿ. ಕತ್ತಿನ ಅಗಲ 3.5 ಇಂಚ್ ಡೀಪ್ ತಗೊಂಡು ಒಂದು ಸ್ಕ್ವೇರ್ ಬಾಕ್ಸ್ ತರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆ,
ಈ ಸ್ಕ್ವೇರ್ ಬಾಕ್ಸ್ ನಲ್ಲಿ ನಾವು ಬೋಟ್ ನೆಕ್ ಶೇಪ್ ಡ್ರಾ ಮಾಡ್ತೀವಿ. ಈಗ ಈ ಶೇಪ್ ಇದೆ ಅಲ್ವಾ, ಒಂದು ಲೀಫ್ ಶೇಪ್ ತರ ಇದೆ ಅಲ್ಲ, ಮ್ಯಾಂಗೋ ಶೇಪ್ ಟೈಪ್, ಅದನ್ನ ಹೇಗ್ ಮಾರ್ಕ್ ಮಾಡೋದು ಅಂತ ನೋಡ್ಕೊಳ್ಳಿ. ಅದಕ್ಕೆ ನಾವೇನ್ ಮಾಡೋಣ, ಮೇಲ್ಗಡೆಯಿಂದ ನೋಡಿ, ನೀವು ನಿಮ್ಮ ಬ್ಯಾಕ್ ನೆಕ್ ನಾರ್ಮಲ್ ಬ್ಲೌಸ್ ಅಲ್ಲಿ ಎಷ್ಟು ತಗೋತೀರಿ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇದರ್ ಯು ಕ್ಯಾನ್ ಟೇಕ್ 10 or 11, ಇಟ್ ಡಿಪೆಂಡ್ಸ್. ಓಕೆನಾ. ನಾನಿಲ್ಲಿ 10 ಇಂಚ್ ತಗೋತಾ ಇದ್ದೀನಿ ಫ್ರೆಂಡ್ಸ್. 10 ಇಂಚ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ಅರ್ಥ ಆಯ್ತಲ್ವಾ? ಮೇಲ್ಗಡೆಯಿಂದ ಈ ಡಿಸೈನ್ ಕಾಣಿಸ್ತಾ ಇದೆಲ್ಲ ನಿಮ್ಗೆ, ಈ ಡಿಸೈನ್ ಎಷ್ಟು ಬ್ರಾಡ್ ಆಗಿ ಬೇಕು ಅನ್ನೋದು ಡಿಪೆಂಡ್, ನಿಮ್ ಇಷ್ಟ. ಅದು ಇಂಡಿವಿಜುವಲ್ ಪರ್ಸನ್ಸ್ ಬೇರೆ ಬೇರೆ ತರ. ನೋಡಿ, ಒಂದೊಂದು ಡಿಸೈನ್ ಒಂದೊಂದು ಫೋಟೋನಲ್ಲಿ ಒಂದೊಂದ್ ತರ ಇದೆ ಶೇಪ್, ಮತ್ತೆ ಅಗ್ಲ ಕೂಡ ಒಂಥರ ಇದೆ. ನೋಡಿ, ಈ ಗ್ರೀನ್ ಕಾಣಿಸ್ತಾ ಇದೆಯಲ್ಲ, ಇದ್ರಲ್ಲಿ ನೋಡಿ ಹೇಗಿದೆ, ಮಾವಿನಕಾಯಿ ಶೇಪ್ ಇದೆ, ಹೌದಾ? ಸೊ ಇದ್ರಲ್ಲಿ ಸ್ವಲ್ಪ ಅಗ್ಲ ಇದೆ, ಇದ್ರಲ್ಲಿ ಫಸ್ಟ್ ಪಿಂಕ್ ಕಲರ್ ಫೋಟೋನಲ್ಲಿ ಬೇರೆ ತರ ಇದೆ. ಓಕೆ, ಇಟ್ ಡಿಪೆಂಡ್ಸ್ ನಾವು ಎಷ್ಟು ಡೀಪ್ ತಗೋತೀವಿ, ಎಷ್ಟು ಬ್ರಾಡ್ ತಗೋತೀವಿ ಅನ್ನೋದ್ರ ಮೇಲೆ ಆ ಡಿಸೈನ್ ಮಾಡೋದು ಡಿಪೆಂಡ್ ಆಗ್ತದೆ. ನಾನಿಲ್ಲಿ 10 ಇಂಚ್ ತಗೊಂಡಿದ್ದೀನಿ. ಓಕೆ, ಅಗ್ಲ ಬಂದು ಇವಾಗ ನಾನು ನೋಡ್ಕೊಳ್ಳಿ ಕ್ಲೀನಾಗಿ ಎಷ್ಟೆಷ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂತ. ಯಾವುದೇ ತರ ಕನ್ಫ್ಯೂಸ್ ಬೇಡ. ನಾನು ಬೇಕಂದ್ರೆ ಸ್ಕ್ರೀನ್ ಮೇಲೆ ಮೆಷರ್ಮೆಂಟ್ಸ್ ಕೂಡ ಹಾಕ್ತೀನಿ ಫ್ರೆಂಡ್ಸ್, ಎಷ್ಟೆಷ್ಟು ತಗೋಬೇಕು ಅನ್ನೋದಕ್ಕೆ. ಓಕೆನಾ. ಸೊ ನಿಮಗೆ ನೀಟಾಗಿ ಕಾಣಲಿ ಅನ್ನೋದಕ್ಕೆ ನಾನು ಪೇಪರ್ ಕ್ಲೀನಾಗಿ ಇಟ್ಕೋತಾ ಇದ್ದೀನಿ. ಸೆಂಟರ್ ಪಾಯಿಂಟ್ ಇಂದ ಎರಡೂ ಕಡೆಗೂ 4 ಇಂಚ್ ತಗೊಳ್ಳಿ. ಅಂದ್ರೆ ಸೆಂಟರ್ ಪಾಯಿಂಟ್ ಇಂದ ಆ ಕಡೆ 4 ಇಂಚು ಮತ್ತೆ ಈ ಕಡೆನೂ 4 ಇಂಚು. ಓಕೆ, ಮೇಲ್ಗಡೆಯಿಂದ ಸ್ಟ್ರೇಟ್ ಲೈನ್ ಈಗ ಒಂದು ಬಾಕ್ಸ್ ತರ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ. ಈ ತರ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ, ಬಾಕ್ಸ್ ಹಾಕೊಳ್ಳಿ. ಓಕೆ, ಸೊ ಈಗ ಈ ಮಾವಿನಕಾಯಿ ಶೇಪ್ ತರ ಬಂದಿದೆ ಅಲ್ವಾ, ಅದನ್ನ ಹೇಗ್ ಡ್ರಾ ಮಾಡ್ತೀರಿ ಅದಕ್ಕೊಂದು ಹಿಂಟ್, ಅಂದ್ರೆ ನಾನು ಒಂದು ಟಿಪ್ಸ್ ಕೊಡ್ತೀನಿ, ಪ್ರಾಪರ್ ಶೇಪ್ ನಿಮ್ಗೆ ಹೇಗೆ ಡ್ರಾ ಮಾಡ್ಲಿಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರ. ಓಕೆನಾ ಫ್ರೆಂಡ್ಸ್. ನೋಡಿ, ಇವಾಗ ನಾನು ತೋರಿಸ್ತಾ ಇರೋ ಡಿಸೈನ್ಗೆ ನೀವು ಹೇಗೆ ಶೇಪ್ಸ್ ಹಾಕಬೇಕು ಅನ್ನೋದನ್ನ ಇವಾಗ ಪ್ರಾಪರಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ಆ ಮಾವಿನಕಾಯಿ ಶೇಪ್ ತರ ಬರಬೇಕಾಗಿರೋದು ಮೇಲ್ಗಡೆಯಿಂದ ಬಂದು, ಇವಾಗ ನೋಡಿ ನಾನು ಈ ಕೆಳಗಡೆ ಪಿಕ್ಚರ್ ತೋರಿಸ್ತಾ ಇದ್ದೀನಲ್ಲ, ಸೊ ನಾನು 10 ಇಂಚ್ ಯಾಕೆ ತೊಗೊಂಡಿದ್ದೀವಿ ಅಂತ ಅಂದರೆ, ಕೆಳಗಡೆನೂ ನಿಮಗೆ ಒಂದು 3 to 4 ಇಂಚಸ್ ಅಷ್ಟು ಡಿಸೈನ್ ಮಾಡಲಿಕ್ಕೆ ಸ್ಪೇಸ್ ಇರಬೇಕು, ಅಂದರೆ ಬಟ್ಟೆ ಸಿಗಬೇಕು, ಅದಕ್ಕೋಸ್ಕರ ನಾನು ಅಷ್ಟು ತೊಗೊಂಡಿರೋದು. ಓಕೆನಾ. ಸೊ ಕೆಳಗಡೆ ನೀವು ಕಾಣಿಸ್ತಾ ಇರ್ಬೋದು ನೋಡಿ, ಅಲ್ಲಿ 4 ಇಂಚಸ್ ಅಷ್ಟು ಇದೆ, 4 to 5 ಇಂಚಸ್ ಇದೆ, ಇನ್ಕ್ಲೂಡಿಂಗ್ ಸ್ಟಿಚಿಂಗು ಸೇರಿ. ಸ್ಟಿಚಿಂಗ್ ಹೋದ್ಮೇಲೆ ನಮಗೆ ರೆಡಿ 4 ಇಂಚಸ್ ಸಿಗುತ್ತೆ. ಓಕೆ, ಇದು ಅಗ್ಲ ನೋಡಿ 8 ಇಂಚ್ ಇದೆ ಅಲ್ವಾ, ಸೊ ಅದೇ 8 ಇಂಚಸ್ಸು ನೀವು ನೋಡಿ, ನಾನು ಕ್ಲೀನಾಗಿ ಕಾಣೋಗಿ ಮಾಡ್ತೀನಿ. ಮಿಡ್ ಪಾಯಿಂಟಿಂದ ನೀವು, ಓಕೆ ನೋಡಿ, ಅಲ್ಲಿ ಸ್ಟ್ರೇಟ್ ಲೈನ್ ನಾನು ಸ್ಕೇಲ್ ಕ್ಲೀನಾಗಿ ಇಟ್ಕೋತೀನಿ. ಆ ಮಿಡ್ ಪಾಯಿಂಟ್ ಮಾಡ್ಕೊಳ್ಳಿ, ಅಲ್ಲಿಂದ 5 ಇಂಚ್ ಬರಲಿ, ಅಂದರೆ ಸ್ವಲ್ಪ ಅಗಲ ಬರಲಿ ನಿಮ್ಗೆ ಆ ಶೇಪ್ ನೀಟಾಗಿ ಕೊಡ್ಲಿಕ್ಕೋಸ್ಕರ. ಯಾವ ಥರ ಅಂದರೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ನಾನು ಈಗ ಹೇಳ್ಕೊಡ್ತಿರೋದು ಈ ಡಿಸೈನು ಫ್ರೆಂಡ್ಸ್. ಓಕೆನಾ. ಸೊ ಆ ಶೇಪ್ ನೀಟಾಗಿ ಬರೋಕ್ಕೋಸ್ಕರ ಕೆಳಗಡೆ ನೀವೇನು ಮಾಡಿ, ಅಗಲ 5 ಇಂಚ್ ತೊಗೊಳ್ಳಿ, 5 ಇಂಚ್ವರೆಗೂ. ಅರ್ಥ ಆಯ್ತಾ? ಸೊ ಈಗ ಮೇಲ್ಗಡೆ ಫಸ್ಟ್ ಏನು ಮಾಡೋಣ, ನಾವು ಬೋಟ್ ನೆಕ್ ಶೇಪ್ ಕೊಡ್ಬೇಕು, ಹೌದಾ? ಸೊ ರೌಂಡ್ ಬೋಟ್ ನೆಕ್ ಶೇಪ್ ಕೊಡೋಣ. ಅದ್ರಲ್ಲಿ ಸ್ವಲ್ಪ ಬ್ರಾಡ್ ಅನ್ನಂಗಿದೆ, ನಾನು ರೌಂಡ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಮಾಡಿ, ಡಯಾಗ್ನಲಿ ನೀವು, ನಾನು ಇಲ್ಲಿ 1.5 ಇಂಚ್ ತೊಗೋತಾ ಇದ್ದೀನಿ, 1.25 ಅಥವಾ 1.5 ತೊಗೊಳ್ಳಿ. ಹೀಗೆ ಅಂದರೆ ಅಡ್ಡವಾಗಿ, ಅಡ್ಡ ಎಷ್ಟು ತೊಗೊಳ್ಳಿ, 1.5 ಇಂಚ್ ತೊಗೊಳ್ಳಿ. ಓಕೆ, ಹಾಂ, ನಾನು ಇವಾಗ ಮಾಡ್ತಾ ಇದ್ದೀನಿ ನೋಡಿ, ಶೇಪ್ಸ್ ಕೊಡ್ತಾ ಇರೋದು ಆ ಥರ ನೀಟಾಗಿ ರೌಂಡ್ ಬರೋ ಹಾಗೆ. ಯು ಶೇಪ್ ಬೋಟ್ ನೆಕ್ ಬೇಡ, ರೌಂಡ್ ಕರ್ವ್ ಬೋಟ್ ನೆಕ್ ಬರುತ್ತಲ್ಲ ಆ ಥರ ಬರಲಿ. ಓಕೆ, ಅಂದರೆ ನೀವು ಕಾರ್ನರಲ್ಲಿ ಮಾತ್ರ ಶೇಪ್ ಕೊಡಬೇಕು ಆವಾಗ. ಈ ಕಡೆ ಸೈಡು ಸ್ಟ್ರೇಟಾಗೇ ಇರಲಿ ಅದು. ಓಕೆನಾ. ಈಗ ನಾನು ಆ ಶೇಪ್ನ ಸ್ಟಾರ್ಟ್ ಮಾಡೋದಾದರೆ ಇಲ್ಲಿ ನೋಡಿ, ಅಲ್ಲಿಂದ ಫುಲ್ಲು ನಿಮ್ಗೆ ಇವಾಗ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅದು, ಅಲ್ಲಿ ಬಟನ್ ಹಾಕಲಿಕ್ಕೆ ನಾವು ಮಾಡ್ತಾ ಇರೋದು. ಸೊ ಹಾಗಾಗಿ ಅಲ್ಲೇನು ಮಾಡ್ತೀನಿ, ನಾನು ಸ್ವಲ್ಪ ಕರ್ವ್ ಶೇಪ್ ತೊಗೋತೀನಿ. ಕಾಣಿಸ್ತಾ ಇದೆಯಾ? ಸೊ ಒಂದೇ ಸರಿ ನೀಟಾಗಿ, ಯಾರಿಗೇ ಆಗಲಿ ಎಕ್ಸ್ಪರ್ಟೈಸ್ ಆದ್ರೂ ಒಂದೇ ಸರಿ ಶೇಪ್ ನೀಟಾಗಿ ಬರಲ್ಲ ಫ್ರೆಂಡ್ಸ್. ಓಕೆನಾ. ನೀವೇನು ಮಾಡಿ, ಅವಾಗ ಎಕ್ಸ್ಪೀರಿಯನ್ಸ್ ಆದಮೇಲೆ ಅದೆಲ್ಲನೂ ಆಗೋದು. ಸೊ ಫಸ್ಟು ಟ್ರೈ ಮಾಡಿ ನೀಟಾಗಿ ಶೇಪ್ಸ್ ಬರೋಕ್ಕೆ, ಎಲೆ ಥರ ಅಥವಾ ಮಾವಿನ ಹಣ್ಣಿಂದ ಇದು ಬರುತ್ತಲ್ಲ ಆ ಥರ ಶೇಪ್ಗೆ. ನೋಡಿ ಕಾಣಿಸ್ತಾ ಇದೆಯಾ? ಸೊ ಈ ಎಡ್ಜ್ವರ್ಗು ನೀಟಾಗಿ ಹೀಗೆ ಡಾಟೆಡ್ ಲೈನ್ ಹಾಕ್ಕೊಳ್ಳಿ ಫಸ್ಟು. ಇಫ್ ಇಟ್ ಈಸ್ ನಿಮಗೆ ಅನಿಸಿದ್ರೆ ನೀಟಾಗಿ ಬಂದಿದೆ ಅಂತ, ದೆನ್ ಡೂ ದ ಡ್ರಾಯಿಂಗ್, ಅದನ್ನು ಪ್ರಾಪರ್ ಆಗಿ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಏನು ಮಾಡಿ, ಈ ಕಡೆ ಶೇಪ್ ಬೇಕಲ್ವ, ಅದಕ್ಕೆ ನಾನು ಎಷ್ಟು ಉದ್ದ ತೊಗೊಂಡ್ರೆ ಚೆನ್ನಾಗಿ ಅನ್ನೋದಕ್ಕೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ನೋಡಿ, ಮೇಲಿಂದ ಏನು ಮಾಡಿ, ನಾನು 4 ಅಥವಾ 4 ಬೇಡ, ತಡಿ ನೋಡೋಣ. ಓಕೆ, 4.5 ಅಷ್ಟು ಇಟ್ಕೊಳ್ತಾ ಇದ್ದೀನಿ ಮೇಲಿಂದ, ಅಂದರೆ ಅದು ಸ್ಟ್ರೇಟಾಗೇ ಬರಲಿ, ಆಮೇಲೆ ಶೇಪ್ ಸ್ಟಾರ್ಟ್ ಆಗಲಿ, ಅವಾಗ ಚೆನ್ನಾಗಿ ಕಾಣುತ್ತೆ ಅದು. ಓಕೆನಾ. ಸೊ ಮೇಲಿಂದ
ನಾನೊಂದು 4.5 ಇಂಚ್ ತೊಗೊಂಡಿದ್ದೀನಿ ಈಗ. ಸೊ ಈಗ ಈ ಕೆಳಗಡೆ ನಾನು 5 ಇಂಚ್ ಬಾಟಮ್ ಲೈನಲ್ಲಿ ಮಾರ್ಕ್ ಮಾಡಿದೆ ಅಲ್ವಾ, ಅಲ್ಲಿಂದ ಸ್ವಲ್ಪ ಕರ್ವಾಗಿ ಬರಲಿ. ನೋಡಿ ಕಾಣಿಸ್ತಾ ಇದೆಯಾ? ಹೀಗೆ ಹಿಂಗೆ ಕರ್ವ್ ಶೇಪ್ ಅಲ್ಲಿಂದ ತಗೊಳ್ಳಿ. ನೈಸ್, ವೆರಿ ನೈಸಾಗಿ ಬರ್ತಿದೆ, ಹೌದಾ? ಹೀಗೆ ಓಕೆನಾ? ನೋಡಿ ನೀಟಾಗಿ ಬಂತು ಶೇಪ್. ಇನ್ನು ಇಲ್ಲಿ ಆ ಮಾವಿನಕಾಯಿ ಶೇಪ್ ಬಂದಿದೆ ಅಲ್ವಾ, ಸೊ ಅದು ಇನ್ನು ಬ್ರಾಡಾಗಿ ಬೇಕು ಅಂತ ಹೇಳೋರು ಬೇಕಾದ್ರೆ ಬ್ರಾಡಾಗಿ ತಗೋಬಹುದು. ಬಟ್ ಇಲ್ಲಿ ನೋಡಿ, ಓಕೆ ಕಾಣಿಸ್ತಾ ಇದೆಯಾ? ಇಲ್ಲಿ ಬ್ರಾಡ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗತ್ತೆ ನೋಡಿ, ನಾನು ಇನ್ನೊಂದು ರೆಡ್ ಕಲರ್ನಲ್ಲಿ ತೋರಿಸ್ತಾ ಇದ್ದೀನಿ. ಬ್ರಾಡ್ ಶೇಪ್ ಅಂದರೆ ಹೇಗೆ ತೊಗೋಬೋದು ಅನ್ನೋಕ್ಕೆ. ಓಕೆ, ಹಂಗೆ ಬ್ರಾಡ್ ತೊಗೊಂಡಾಗ್ಲೂ ನಮಗೆ ಅದು ಪ್ರಾಪರಾಗಿ ಪ್ರಪೋರ್ಷ್ನೇಟ್ ಆಗಿದೆ ಶೇಪು ಅಂತ ಅನಿಸ್ಬೇಕು ಫ್ರೆಂಡ್ಸ್. ಅದು ಅಯ್ಯೋ ಕೆಟ್ಟದಾಗೆ ಅಂದರೆ ಒಂಥರ ಆಕ್ವರ್ಡಾಗಿ ಕಾಣಬಾರ್ದು, ಶೇಪ್ಲೆಸ್ ಥರ ಅನಿಸುತ್ತಲ್ಲ, ಹಂಗೆ ಕಾಣಬಾರ್ದು. ಓಕೆನಾ? ಸೊ ಈ ಅಗಲ ಜಾಸ್ತಿ ತೊಗೊಂಡಾಗ ನಮಗೆ ಬ್ರಾಡು ತೊಗೊಳಕ್ಕೆ ಸರಿ ಹೋಗುತ್ತೆ. ಬಟ್ ನಾವು 4 ಇಂಚ್ ತೊಗೊಂಡಾಗ ಅಗಲ ಅಷ್ಟೇ ಚೆನ್ನಾಗಿ ಕಾಣೋದು ನನ್ನ ಪ್ರಕಾರ. ಓಕೆನಾ? ಐ ಹೋಪ್ ಇದು ಪರ್ಫೆಕ್ಟಾಗಿ ಬಂದಿದೆ. ಸೊ ನಾನು ಅದನ್ನು ಡಾರ್ಕಾಗಿ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಹೀಗೆ ಆಯಿತಾ? ಕೆಳಗಡೆದೂ ಹಾಗೆ ಡಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಎಲ್ಲ ಶೇಪ್ಸ್ ಪ್ರಾಪರಾಗಿ ಆಗಿದೆ ಅಲ್ಲ, ಸೊ ಹಾಗಾಗಿ ನಾನು ಅದನ್ನು ಡಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ರೆಡ್ ಕಲರ್ದು ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್, ಬ್ಲೂನಲ್ಲಿ ಮಾರ್ಕ್ ಮಾಡಿದ್ನಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಮ್ಮ ಫುಲ್ ಡಿಸೈನ್ ರೆಡಿ ಆಗಿದೆ. ನಾವು ಐ ಆಮ್ ಗೋಯಿಂಗ್ ಟು ಶೋ ಯು ಗೈಸ್ ಹೌ ಟು ಕಟ್, ಹೇಗೆ ಕಟ್ ಮಾಡೋದು ಅಂಥೇಳಿ. ನೋಡಿ ಕೆಳಗಡೆಯಿಂದ ಆ ಶೇಪ್ಸ್ ಏನಿದೆ ಅದನ್ನು ಏನು ಬಾಟಮಿಂದ ಸ್ಟಾರ್ಟ್ ಮಾಡಿ. ಓಕೆ, ಅದು ಬೇರೆ ಸಪ್ರೇಟ್ ಪೀಸ್ ಆಗುತ್ತೆ, ಇದು ಬೇರೆ. ಇಲ್ಲಿ ಇವಾಗ ಡಾಟ್ನ ನಾವು ಡ್ರಾ ಮಾಡಬೇಕು, ಹೌದಾ? ಸೊ ಈ ಡಿಸೈನ್ಗೆ ಡಾಟ್ನ ಹೇಗೆ ಸ್ಟಿಚ್ ಮಾಡ್ತೀರಾ, ಒಂದು ಸೈಡ್ ಸೆಂಟರಿಂದ ಹೀಗೆ ಚೆಕ್ ಮಾಡಿ ಎಷ್ಟಿದೆ ಅಂಥೇಳಿ. ಲಾಸ್ಟ್ ಸ್ಟಿಚಿಂಗ್ ಲೈನ್ವರೆಗೂ ನೋಡಿ ಅದು ಎಷ್ಟು ಬರ್ತಾ ಇದೆ. 8 ಇಂಚಸ್ ಬರ್ತಾ ಇದೆ, ಕರೆಕ್ಟಾ? ಸೊ ಈ ಕಡೆನೂ ಚೆಕ್ ಮಾಡಿ, ಈ ಡಿಸೈನಿಂದ ಚೆಕ್ ಮಾಡ್ಕೊಳ್ಳಿ ಇವಾಗ. ಓಕೆ, ಕಾಣಿಸ್ತಾ ಇದೆಯಾ? ಡಿಸೈನಿಂದಲೂ ಚೆಕ್ ಮಾಡಿ. ಆ ಕಡೆನೂ 2 ಇಂಚಸ್ ಸ್ಟಿಚಿಂಗಿಗೋಸ್ಕರ ಬೇಕು, ಹೌದಾ? ಸೊ ಅದನ್ನು ಮಾರ್ಕ್ ಮಾಡ್ಕೊಂಬಿಡಿ. ಸೊ ದಟ್ ನಮಗೆ ಅದೇ ಅವಾಗ ಎಷ್ಟು ತೊಗೋಬೇಕು ಅನ್ನೋದಕ್ಕೆ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ. ಓಕೆನಾ? ಸೊ ದಿಸ್ ಇಸ್ 2 ಇಂಚ್ ಮಾರ್ಜಿನ್, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ 2 ಇಂಚ್ ಇನ್ಲೆ ಅಲ್ವಾ? ಓಕೆ, ಈಗೇನು ಮಾಡಿ, ಆ ಡಿಸೈನ್ ಶೇಪ್ ನಾವು ಮಾಡಿದ್ದೀವಿ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ? ಸೊ ಅಲ್ಲಿಂದ ಚೆಕ್ ಮಾಡಿ ಎಷ್ಟು ಡಿಸ್ಟೆನ್ಸ್ ಇದೆ. ಸೊ ಇಟ್ ಈಸ್ 4.5 ಬರ್ತಾ ಇದೆ, ಇಸಂಟ್ ಇಟ್ ಫ್ರೆಂಡ್ಸ್? ಈಗೇನಪ್ಪ ಮಾಡೋಣ ಅಂದರೆ ಆ ಡಿಸೈನಿಂದ 2 ಇಂಚ್ ಡಿಸ್ಟೆನ್ಸಲ್ಲಿ ನಮ್ಮ ಡಾಟ್ ಬರಲಿ ಫ್ರೆಂಡ್ಸ್. ಯಾಕಂದರೆ ಈ ಥರ ಡಿಸೈನ್ಸ್ ಬಂದಾಗ ನಮಗೆ ವಿ ಹ್ಯಾವ್ ಟು ಚೆಕ್ ಇಟ್ ಔಟ್, ಎಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ, ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಕ್ಕೆ ನಾವು ಚೆಕ್ ಮಾಡಬೇಕು. ಓಕೆ, ಆ್ಯಂಡ್ ದೆನ್ ಸೆಂಟರ್ ಪಾಯಿಂಟಿಂದ ಎಷ್ಟಿದೆ ಅಂತ ಚೆಕ್ ಮಾಡಿ. ಅದು 6 ಬರ್ತಾ ಇದೆ. ಸೊ ಅಲ್ಲಿ ಮಾರ್ಕ್ 6. ಅಲ್ಲೂ ಕೂಡ ಡಾಟ್ ಇನ್ ಲೆಂತು ರೆಡಿ 4 ಇಂಚಸ್ ತೊಗೋತಾ ಇದ್ದೀನಿ. ಆ್ಯಂಡ್ ಡಾಟ್ ಆಗಲ್ಲ, ಇಟ್ ಈಸ್ ಕಾಮನ್ ಫಾರ್ ಎವ್ರಿ ಸೈಜ್, ಹಾಫ್ ಇಂಚು. ಡಾಟ್ ಉದ್ದ ನೋಡಿ 4 ಇಂಚ್ ರೆಡಿ. ಅಂದರೆ ಸ್ಟಿಚ್ ಆದಮೇಲೆ ನಮಗೆ 3.5 ಬರುತ್ತೆ. ಓಕೆನಾ? ಸೊ ಈ ಥರ ನೀವು ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದರಲ್ಲಿ ಏನೂ ಡೌಟ್ ಇಲ್ಲ ಅಲ್ವಾ? ಈಗ ನಾನು ಡಿಸೈನ್ನ ಕಟ್ ಮಾಡ್ತಾ ಇದ್ದೀನಿ ಕೆಳಗಡೆಯಿಂದ. ಆ ಮಾವಿನಕಾಯಿ ಶೇಪ್ ಏನಿದೆ ನಾವು ಡ್ರಾ ಮಾಡಿದ್ವಿ ಅಲ್ಲ ಅದನ್ನು. ಓಕೆ, ಸಾವಕಾಶವಾಗಿ ಮಾಡಿ ಹೀಗೆ. ಏನೇ ಡೌಟ್ ಇದ್ದರೂ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಸೊ ನಾನು ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಈಗ ನೋಡಿ ನೆಕ್ಸ್ಟು ಒಳಗಡೆ ಶೇಪ್ನ ಕಟ್ ಮಾಡೋಣ. ಓಕೆ, ಲೈಕ್ ದಿಸ್. ಸೊ ಯಾವ ಸೈಜಿಗಾದ್ರೂ ನಾವು ಮಾಡಬಹುದು. ಈ ಡಿಸೈನು ಕೆಲವೊಂದು ಸೈಜಿಗೆ ಅಷ್ಟೇ ಸೀಮಿತವಾಗಿದೆ ಅಂತ ಇಲ್ಲವೇ ಇಲ್ಲ. ಯಾರಾದರೂ ಮಾಡಿ ಡಿಸೈನ್ನ ನಾವು ಹಾಕೋಬೋದು ಫ್ರೆಂಡ್ಸ್. ಓಕೆ, ಜಸ್ಟ್ ಟ್ರೈ ಯುವರ್ ಸೆಲ್ಫ್ ಸೊ ದಟ್ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಸುಮ್ಮನೆ ನಿಮ್ಮ ಫ್ರೀ ಅವರ್ಸಲ್ಲಿ ಯಾವಾಗ ಫ್ರೀ ಇರ್ತೀರಾ, ಸೊ ಈ ಥರದನ್ನೆಲ್ಲ ಕಲಿತಾ ಇರಿ ಫ್ರೆಂಡ್ಸ್. ಇಟ್ಸ್ ಮೈ ಸಜೆಷನ್ಸ್. ಓಕೆ, ಸೊ ಈಗ ಐ ಆಮ್ ಕಟ್ಟಿಂಗ್ ದ ಬೋಟ್ ನೆಕ್ ಶೇಪ್. ಸೊ ಆಫ್ಟರ್ ದಟ್ ಐಲ್ ಶೋ ನೋಡಿ ಆಮೇಲೆ ಫುಲ್ ಕಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನು ಅಂಥೇಳಿ. ಓಕೆ, ಸಿ ಫ್ರೆಂಡ್ಸ್ ನೋಡಿ ಫುಲ್ ಕಟ್ಟಾಗಿದೆ. ಸ್ವಲ್ಪ ನಾವು ಅಲ್ಲಿ ಗ್ಯಾಪ್ ತೊಗೊಂಡಿದ್ವಿ ಅಲ್ವಾ, ಆ ಗ್ಯಾಪ್ ಇರುತ್ತೆ, ಅಲ್ಲಿ ನಾವು ಬಟನ್ನು ಮತ್ತು ಲೂಪ್ನ ಹಾಕಿ ಮಾಡೋಣ. ಸೊ ದಿಸ್ ಈಸ್ ಅವರ್ ಫೈನಲ್ ಪ್ಯಾಟ್ರನ್.
ಕಟ್ ಆಗಿದೆ ಈ ಡಿಸೈನ್ದು. ನಾನು ತೋರಿಸಿರೋದು ಇದು ನೋಡಿ, ಅಲ್ಲಿ ಕಾಣುತ್ತಲ್ಲ ಬಟನ್ ಹಾಕ್ಲಿಕ್ಕೋಸ್ಕರ ನಾವು ಮಾಡಿರೋದು. ಕೆಳಗಡೆ ನೀವು ಈ ಥರ ಪೋಟ್ಲಿ ಬಟನ್ ಹಾಕ್ಬೋದು, ಅಥವಾ ಕ್ಲಾತಲ್ಲೇ ಹಿಂಗೆ ಈ ಡಿಸೈನಲ್ಲಿ ಇದೆ ನೋಡಿ ರೌಂಡ್ ಪೋಟ್ಲಿ ಬಟನ್ಸು, ಹಾಗೆ ಮಾಡಬಹುದು. ಅಥವಾ ಈ ಗ್ರೀನ್ ಆ್ಯಂಡ್ ರೆಡ್ಡಲ್ಲಿ ಪೈಪಿಂಗ್ ಕೊಟ್ಟು ಮಾಡಿದ್ದಾರೆ, ಕಾಣಿಸ್ತಾ ಇದೆಯಾ? ಸೊ ಈ ಥರ ಬೇಕಾದರೆ ನಾವು ಮಾಡೋದು. ಇಟ್ಸ್ ಅವರ್ ಕ್ರಿಯೇಟಿವಿಟಿ ಫ್ರೆಂಡ್ಸ್, ಹೇಗೆ ನಾವು ಡಿಸೈನಾಗಿ ನಾವು ಮಾಡ್ಕೋತೀವಿ ಅನ್ನೋದು. ಓಕೆ ನೋಡಿ, ಇದು ನಾನು ನಿಮಗೆ ಇವಾಗ ಪೇಪರ್ ಪ್ಯಾಟರ್ನ್ ಮಾಡಿಸಿರೋದು. ಸೊ ಅಲ್ಲಿ ಓಪನಿಂಗ್ ಬರುತ್ತೆ, ಬಟನ್ನು ಲೂಪ್ ಇಟ್ಟು, ಇದರಲ್ಲಿ ಓಪನ್ ಇಲ್ಲ ನೋಡಿ, ಇದರಲ್ಲಿ ಕ್ಲೀನಾಗಿ ಕಾಣಿಸ್ತಿದೆ ಹೌದಾ? ನೋಡಿ ಈ ಗ್ರೀನ್ ಕಲರ್ ಬೇರೆ ಡಿಸೈನ್ ಇದೆ. ಹೀಗೆ ನಾವು ಕ್ರಿಯೇಟಿವ್ ಆಗಿ ನಾವು ಮಾಡ್ಕೋಬೋದು. ಇಟ್ಸ್ ಅವರ್ ಕ್ರಿಯೇಟಿವಿಟಿ ಫ್ರೆಂಡ್ಸ್, ಓಕೆನಾ? ಸೊ ಇಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ಎಲ್ಲ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ. ಓಕೆ, ಸೊ ಸ್ಟಿಚಿಂಗ್ ನಾನು ಹೇಳ್ಕೊಡ್ತೀನಿ. ಸೊ ಮೆಜಾರಿಟಿ ಎಲ್ಲರೂ ಕಾಮೆಂಟ್ಸ್ ಮಾಡಿ ಸ್ಟಿಚಿಂಗ್ ವಿಡಿಯೋ ಬೇಕಂತ ಹೇಳಿದ್ರೆ, ಸೊ ದಟ್ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನೀಟಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆಲ್ರೆಡಿ ಯಾರೇ ನನ್ನ ಫ್ರೆಂಡ್ಸ್ ಇರೋದು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಫ್ರೆಂಡ್ಸ್, ಓಕೆನಾ? ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.